ಇವತ್ತು ಶುಭ ಶುಕ್ರವಾರ, ಜೀಸಸ್ ಡೆತ್ ಆದಂಥ ದಿನ. ಈ ಪ್ರಪಂಚಕ್ಕೆ ಸಾಮಾನ್ಯ ಮನುಷ್ಯನಾಗಿ ಬಂದ ಸನ್ ಆಫ್ ಗಾಡ್, ಲಿವಿಂಗ್ ಗಾಡ್, ಒಂದು ಕ್ಷಣ ಸಾವನ್ನು ಅನುಭವಿಸುವಂಥ ಅಪೇಕ್ಷೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಾವು, ಈ ಸೃಷ್ಟಿಕರ್ತ, ಈ ಸನ್ ಆಫ್ ಗಾಡ್, ಎಲ್ಲವನ್ನು ಸೃಷ್ಟಿಸಿದವನು ಸೃಷ್ಟಿಯಾಗಿ ಬಂದು ಸಾವನ್ನು ಅನುಭವಿಸಿದರೆ ಏನೆಲ್ಲ ನಡೀತದೆ ಎನ್ನುವುದು ಇವತ್ತಿನ ದಿನದ ಒಂದು ದೊಡ್ಡ ವಿಶೇಷ. ಶಿಲುಬೆಯಲ್ಲಿ ನೇತಾಡಿಕೊಂಡು ಒಮ್ಮೆ ಪ್ರಾಣ ಬಿಟ್ಟಾಗ, ಸ್ಪಿರಿಚುವಲ್ ರಿಯಾಮ್ಗೆ ಹೋದಾಗ ಈ ಪ್ರಪಂಚದಲ್ಲಿ ನಡೆಯಬಾರದ ಅನೇಕ ಘಟನೆಗಳು ನಡೆದೋಯಿತು. ಅದರಲ್ಲಿ ನಾವೆಲ್ಲ ಕೇಳ್ತೇವೆ, ಇದಕ್ಕೆ ಪ್ರೂಫ್ ಉಂಟಾ? ಜೀಸಸ್ನ ಕಾಲದ ಅನೇಕ ಹಿಸ್ಟೋರಿಯನ್ಸ್, ಇತಿಹಾಸಕಾರರು ಹೇಳುವ ಪ್ರಕಾರ ಜೀಸಸ್ ಸತ್ತಾಗ ನಡು ಮಧ್ಯಾಹ್ನದಲ್ಲಿ ರಾತ್ರಿಯನ್ನು ಮೀರಿಸುವಂಥ 6 ಗಂಟೆಗಳ ಸತತ ಕತ್ತಲೆ ಕವಿಯಿತು. ಇದು ನಾನು ಹೇಳ್ತಿಲ್ಲ, ಥ್ಯಾಲಸ್ 52 ಹೇಡಿ ಆ ಸಂದರ್ಭದಲ್ಲಿದ್ದಂಥ ಒಬ್ಬ ಇತಿಹಾಸಕಾರ ಅವನು ಬರೀತಾನೆ. ಮತ್ತು ಗ್ರೀಕ್ ಹಿಸ್ಟೋರಿಯನ್ ಆದಂಥ ಫ್ಲಿಗನ್ ಕೂಡ ಅದನ್ನೇ ಬರೀತಾನೆ. ಇದು ಸಾಮಾನ್ಯ ಕತ್ತಲೆ ಅಲ್ಲ. ಈ ಪ್ರಪಂಚದಲ್ಲಿ ನಮ್ಮ ಕತ್ತಲೆ ಗೊತ್ತಿದೆ, ಏನಾಗ್ತದೆ ಕತ್ತಲೆ. ಆಕಾಶವೆಲ್ಲ ಬೆಳಕಿರ್ತದೆ, ಭೂಮಿ ಮಾತ್ರ ಕತ್ತಲು. ಇದು ಹಾಗಲ್ಲ. ಆಕಾಶನೂ ಭೂಮಿಯೂ ಪಾತಾಳನೂ ಸೇಮ್ ಆದಂಥ ಒಂದು ರೀತಿಯ ಕತ್ತಲೆ ಬಂದಿತ್ತು 6 ಗಂಟೆಗಳ ಕಾಲ. ಅದು ಯಾವಾಗ ಅವನಿಗೆ ಗೊತ್ತಿಲ್ಲ. ಆದರೆ ಇತಿಹಾಸಕಾರ ಬರೆದದ್ದು ಜೀಸಸ್ ಡೆತ್ ಆದಂಥ ಆ ಶುಕ್ರವಾರದ ದಿನವನ್ನು. ಅನೇಕ ಹಿಸ್ಟೋರಿಯನ್ಸ್ ಬರೀತಾರೆ, ಇದು ಸಾಮಾನ್ಯ ಕತ್ತಲಲ್ಲ. ವಿಜ್ಞಾನ ಕೂಡ ಅನ್ಎಕ್ಸ್ಪ್ಲೈನೆಡ್, ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೋಲಾರ್ ಎಕ್ಲಿಪ್ಸ್ ಕೆಲವು ನಿಮಿಷಗಳಲ್ಲಿ ಮಾತ್ರ ನಡೆದು ಹೋಗುತ್ತದೆ, ಆದರೆ ಇದು ಆಗಲ್ಲ. 3 ಗಂಟೆಗಳ ಸತತ ಕತ್ತಲೆ. ನೋಡಿ, ಈ ಪ್ರಕೃತಿಯ ಸೃಷ್ಟಿಕರ್ತ ಪ್ರಕೃತಿಯಲ್ಲಿ ವಿಲೀನವಾಗಿ ಹೋದಾಗ ಏನಾಗ್ತದೆ, ಪ್ರಕೃತಿ ಏನು ಮಾಡ್ತದೆ. ಪ್ರಕೃತಿ ಅಲ್ತಿತ್ತು. ಪ್ರಕೃತಿ ತನ್ನನ್ನೇ ತಾನೇ ಆತ್ಮಹತ್ಯೆಗೆ ಶರಣಾಗಲಿಕ್ಕೆ ನೋಡಿತು. ಯಾಕಂದರೆ ಪ್ರಕೃತಿಯನ್ನು ಸೃಷ್ಟಿಸಿದವನು ಪ್ರಕೃತಿಯಲ್ಲಿ ಒಮ್ಮೆ ಬಂದುಬಿಟ್ಟ, ಪ್ರಕೃತಿಯಲ್ಲಿ ವಿಲೀನವಾಗಲಿಕ್ಕೆ ನೋಡಿದ. ನೋಡಿ ಸ್ನೇಹಿತರೆ, ಇವತ್ತು ಶುಭ ಶುಕ್ರವಾರ. ಪ್ರೂಫು ಅನೇಕ ಇದೆ, ಅವೆಲ್ಲನ್ನು ಹೇಳಲಿಕ್ಕೆ ಹೋದರೆ ವಿಡಿಯೋ ಸಾಕಾಗಲಿಕ್ಕಿಲ್ಲ. ಇತಿಹಾಸಕಾರರು ಬರೆದ್ರೆ ಮುಗಿಯಿತು. ಇವತ್ತು ಶುಭ ಶುಕ್ರವಾರ. ನಿಮಗೆಲ್ಲರಿಗೂ ಒಳ್ಳೆಯ ಹರುಷ ತರಲಿ, ಒಳ್ಳೆಯ ಜೀವನ ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ. ಧನ್ಯವಾದಗಳು.